ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ನೀವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಆ ರೀತಿಯದ್ದು. ಐ ನೋ ದ್ಯಾಟ್. ಅಷ್ಟೇ ಅಲ್ಲ, ಮ್ಯಾರೇಜ್ ಲೈಫಲ್ಲಿ ತುಂಬ ದೊಡ್ಡ ರಹಸ್ಯ ನೀವು ನಿಮ್ಮ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿದ್ದೀರಾ. ಕಾಲದ ಜೊತೆ ಹೇಗೆ ಹೊಂದ್ಕೋಬೇಕು ಅನ್ನೋದು ನಿಮಗೆ ಗೊತ್ತು. ನಾಳೆ ನಮ್ಮ ನಡುವಿನ ಈ ರಿಲೇಷನ್ಶಿಪ್ ಮುಂದುವರೆದ್ರೂ ನನಗೊಬ್ಳು ಒಳ್ಳೆ ಅಭಿಸಾರಿಕೆ ಆಗಬೇಕು. ನಿಮ್ಮಿಂದ ಸಾಧ್ಯ ಅದು. ಮಲ್ಲಿಗೆ ಹೂವಿನ ಸುಗಂಧದ ಹಾಗೆ ನೀನು ಎಲ್ಲ ಕಡೆ ಹರಡಬೇಕು. ನಿನ್ನ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡೋ ಮಾತು ಒಪ್ಪಿಗೆ ಇದೆ ಅನ್ನೋದು ಮಾತ್ರ. ಅದು ನನ್ನ ಆಟ ಮಾತ್ರ. ನನಗೆ ತುಂಬ ಇಷ್ಟ ಆಗಿದ್ದನ್ನ ನಾನು ಯಾರಿಗೂ ಕೊಡೋದಿಲ್ಲ. ತುಂಬ ಸೇಫ್ ಆಗಿರೋ ಲಾಕರ್ ಒಳಗೆ ನಾನು ಅದನ್ನು ಬಚ್ಚಿಡ್ತೀನಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ನೀವಿನ್ನೊಬ್ಬರು ಮುಂದೆ ಕೈ ನೀಡೋದು ನನಗಿಷ್ಟ ಇಲ್ಲ. ನೀವು ಇನ್ನೊಬ್ಬರಿಗೆ ಸ್ವಂತ ಆಗಬಾರ್ದು. ಆ ಇನ್ನೊಬ್ಬರು ನಿಮ್ಮ ಗಂಡನೂ ಆಗಿರಬಾರ್ದು. ನಿಮ್ಮ ಈ ಅಂದ ಚಂದ ಮತ್ತು ಪ್ರೀತಿ ಎಲ್ಲ ನನಗೇ ಬೇಕು. ನೀವಿಲ್ಲಿಗೆ ತಿರುಗಿ ಬಂದ ಕ್ಷಣದಿಂದಲೂ ನಾನು ಅದನ್ನೇ ಆಸೆ ಪಡ್ತಿರೋದು. ನೀವು ಮಾತಲ್ಲೇ ನನಗೆ ಹೆದರಿಸ್ತಾ ಇದ್ದೀರಾ. ಅದಂತೂ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಎಲ್ಲನೂ ಗೊತ್ತಿದ್ದು ನಿಮ್ಮಂಥವ್ರ ಹತ್ರ ನಾನು ಹೆಲ್ಪ್ಗೋಸ್ಕರ ಬರೋದು ಖಂಡಿತ ತಪ್ಪೆ. ಆದರೂ ನನ್ನ ಪರಿಸ್ಥಿತಿ ಇದು. ನಿಮ್ಮನ್ನು ಭೇಟಿ ಮಾಡಿದಾಗ ನನ್ನೊಳಗೆ ಇಬ್ಬರು ಅಭಿರಾಮಿ ಇದ್ರು. ಅದರಲ್ಲಿ ಒಬ್ಳನ್ನ ನಾನು ಸಾಯಿಸ್ಬಿಟ್ಟೆ. ಈಗ ನಿಮ್ಮ ಮುಂದೆ ನಿಂತಿರೋ ಈ ಅಭಿರಾಮಿನ ನೀವು ಪ್ರವೋಕ್ ಮಾಡೋಕ್ಕಾಗಲ್ಲ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಐ ಆಮ್ ಪೊಸೆಸ್ಡ್ ಬೈ ಯು. ನಿಮಗೇನು ಬೇಕಿದ್ರು ಡಿಮ್ಯಾಂಡ್ ಮಾಡಬಹುದು, ಏನು ಬೇಕಿದ್ರು. ಬೇಡ, ನಂಗಿದಿಷ್ಟ ಇಲ್ಲ. ಮುಂಚೆ ನೀವು ಕೊಟ್ಟಿದ್ದನ್ನ ವಾಪಸ್ ಕೊಡೋದಕ್ಕೆ ಬಂದಿದ್ದು. ನೀವು ಕೊಟ್ಟಿರೋ ಗಿಫ್ಟ್. ಅಭಿರಾಮಿ, ಇಟ್ಸ್ ಪ್ರಿಷಿಯಸ್. ನೀವು ಕನ್ಸಲ್ಲಿ ಕೂಡ ಊಹಿಸೋಕ್ಕಾಗದೇ ಇರೋದಿದು. ಇನ್ಯಾವತ್ತೂ ನಾನು ಕನ್ಸುಗಳನ್ನ ಕಾಣಲ್ಲ. ತಗೊಳ್ಳಿ. ವಾಟ್ ಶೇಮ್. ನಾನಿದನ್ನ ಅಭಿರಾಮಿಗೆ ಸನ್ಮಾನವಾಗಿ ಕೊಟ್ಟಿದ್ದು. ಯಾವಾಗಲೂ ಕೊಟ್ಟಿದ್ದ ಸನ್ಮಾನ ತಿರುಗಿ ಇಸ್ಕೊಳ್ಳೋ ಅಷ್ಟು ಚೀಪ್ ಅಲ್ಲ ನಾನು. ನೀವೇನು ಫ್ರೀಯಾಗಿ ಕೊಟ್ಟಿರಲಿಲ್ಲ. ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋ ಹೆಸರಲ್ಲಿ ನೀವು ನನಗೆ ಕೊಟ್ಟಿರೋ ಗಿಫ್ಟ್ ಇದು ಅಷ್ಟೇ ತಾನೇ. ಒಂದು ಫಿಸಿಕಲ್ ರಿಲೇಶನ್ಶಿಪ್ಪಲ್ಲಿ ಗಂಡು ಹೆಣ್ಣು ಇಬ್ರೂ ಒಪ್ಪಿ ಒಂದಾಗ್ತಾರೆ. ಅದರಲ್ಲಿ ಗಂಡಸು ಮಾತ್ರ ಹೆಣ್ಣನ್ನ ಅನುಭವಿಸೋದಲ್ಲ, ಹೆಣ್ಣು ಗಂಡನ ಒಪ್ಕೊಂಡಿರ್ತಾಳೆ. ಆ ಥರ ರೀತಿಲಿ ನಿಮ್ಮನ್ನ ನಾನು ಯೂಸ್ ಮಾಡ್ಕೊಂಡಿರೋದಕ್ಕೆ ನಾನು ಕೊಡ್ತಾ ಇರೋ ಗಿಫ್ಟ್ ಅನ್ಕೊಳ್ಳಿ. ಗುಡ್ ಬೈ. ಅಭಿರಾಮಿ, ಅಭಿರಾಮಿ, ಅಭಿರಾಮಿ. ಮ್ಯಾಗಿ, ಕಾಲ್ ಹರ್. ಅವಳನ್ನ ಕರೆದು ಅರ್ಥ ಮಾಡಿಸು. ಅವಳು ಏನು ಮಾತಾಡೋ ಹೋದ್ಲು ಅಂತ ನಿನಗೆ ಗೊತ್ತಲ್ವಾ? ಮ್ಯಾಗಿ, ನಾನು ಹೇಳೋದನ್ನ ಕೇಳು. ಅವಳನ್ನ ವಾಪಸ್ ಕರಿ. ಬೇಡ, ಅವಳನ್ನ ಇಲ್ಲಿಂದ ತಪ್ಪಿಸ್ಕೊಳಕ್ ಬಿಡಿ. ಅವಳು ನನ್ನ ಸೋಲಿಸ್ಬಿಟ್ಲು. ಅಭಿರಾಮಿ, ಮಾಧವ್ ದಾಸ್ನ ಸೋಲ್ಸೋದಕ್ಕೆ ಒಂದು ಹೆಣ್ಣು ಬಂದ್ಲು. ಅದು ಒಂದು ಹೆಣ್ಣು. ಆಸ್ ಎ ವುಮನ್ ಶಿ ಇಸ್ ಗ್ರೇಟ್. ಅಹಂ ಜೊತೆ ಆಟ ಆಡಬೇಡ. ನಿನ್ನ ಅಹಂಕಾರ ನನಗೆ ಬೇಡ. ಯು ಆರ್ ಎ ಫೂಲ್. ಇಲ್ಲಿಗೆ ಬರೋದಾದ್ರೆ ಮಗುನ್ ಕೂಡ ಕರ್ಕೊಂಡು ಬರ್ಬೋದಿತ್ತು. ಈ ಜಾಗ ನಿಮಗೆ ನೆನಪಿದೆಯಾ? ಅಯ್ಯೋ, ಹೇಗೆ ಮರೆಯೋದಕ್ಕಾಗತ್ತೆ? ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹೌದು. ನೀನು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದೆ? ಹಳೆ ಮೆಮೊರೀಸ್ನೆಲ್ಲ ನೆನಪು ಮಾಡ್ಕೊಳ್ಳೋದಿಕ್ಕಾ? ಇಲ್ಲ, ನಮ್ಮ ಮೆಮೊರೀಸ್ನೆಲ್ಲ ಮರ್ತು ಹೋಗೋದಕ್ಕೆ ನಾನು ಕರೆದಿದ್ದು ನಿಮ್ಮನ್ನ. ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾವು ಬೇರೆ ಆಗೋಣ. ಲೆಟ್ಸ್ ಡಿವೋರ್ಸ್.
ಅಭಿ ನನಗೇನು ಅರ್ಥ ಆಗ್ತಾನೆ ಇಲ್ಲ. ನಿಮಗೆ ಯಾವುದೂ ಅರ್ಥ ಆಗಿಲ್ಲ. ಏನು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ? ಒಂದ್ಸಲ ನಾನು ನಿಮ್ಮ ಹತ್ರ ಏನು ಕೇಳಿದ್ದೆ ನೆನಪಿದ್ಯಾ? ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅನ್ನೋದನ್ನ ನಂಬ್ತೀರಾ ಅಂತ ಕೇಳಿದೆ. ನಾನು ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ನೀವು ಹೇಳಿದ್ರಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದಾಗ ನೀವು ಹೇಳಿದ್ದು ಒಂದು ಸಾಧಾರಣ ವಿಷಯ. ಒಂದು ಸೀರೆ ಬೆಲೆನ ನಾನು ತಪ್ಪಾಗಿ ಹೇಳಿದೆ ಅಂತ ನೀವು ಹೇಳಿದ್ರಿ. ಅದಕ್ಕೂ ಮೀರಿ ನೀವು ಯೋಚನೆ ಮಾಡೋ ಪ್ರಯತ್ನನೇ ಮಾಡಿಲ್ಲ. ನಾನು ನಿಮ್ಮ ಪ್ರೀತಿನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ನನಗೆ. ಅದಕ್ಕೇನೆ ನಾನು ಕೂಡ ಏನೂ ಹೇಳಲಿಲ್ಲ. ನಾನವತ್ತು ಹೇಳೋದಕ್ಕೂ ಆಗಲಿಲ್ಲ. ಬಟ್ ಅವತ್ತಿಂದ ಒಂದು ವಿಷಯ ನನ್ನ ಹೃದಯದಲ್ಲಿ ಭಾರ ಆಗಿದೆ. ಆ ವಿಷಯದ ಬಗ್ಗೆ ಹೇಳಿದೆ. ನಿಮ್ಮಿಂದ ನನಗೆ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ರೀ. ನಾವು ಬೇರೆ ಆಗೋಣ. ನೀವು ನನಗೆ ಡಿವೋರ್ಸ್ ಕೊಟ್ಬಿಡಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಆ ಪ್ರೀತಿನ ಕಳ್ಕೋಬಾರ್ದು ಅನ್ನೋದೇ ನನ್ನ ಆಸೆ. ಅದು ನಾವು ಒಟ್ಟಿಗೆ ಇದ್ದಾಗ. ಆದರೆ ಈಗ ನಮಗೆ ಆ ಅವಕಾಶನೇ ಇಲ್ಲ. ಅಭಿ, ನೀನು ಏನು ಮಾತಾಡ್ತಿದ್ಯಾ? ನಿನ್ಗೇನಾಗಿದೆ? ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೇನು ಅನ್ನಿಸ್ತಾ ಇಲ್ವಾ ಹೇಳ್ರಿ? ಅಭಿ, ನನಗೆ ಏನೂ ಅರ್ಥ ಆಗ್ತಿಲ್ಲ. ತನ್ನ ಗಂಡನ ಮುಖ ನೋಡಿ ನಾನು ಹಾಳಾಗ್ಬಿಟ್ಟಿದ್ದೇನ್ರಿ ಅಂತ ಹೇಳೋ ಹೆಂಡತಿ ನೋವು ನಿಮಗೆ ಕಾಣಿಸ್ತಾ ಇಲ್ವಾ ರೀ? ಅಭಿ, ನೀನು ಹೌದು ರೀ, ನಾನು ತಪ್ಪು ಮಾಡಿದ್ದೀನಿ. ಅಭಿ, ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನನ್ನನ್ನು, ನನ್ನ ಮಗುನು ನೀನು ಮರ್ತ್ಬಿಟ್ಟೆ ಅಂದರೆ ನಂಬಕ್ಕೆ ಆಗ್ತಿಲ್ಲ.